ಸತ್ಯವೇದದಲ್ಲಿ ಯಾಕೋಬನು 2:23 ಈ ರೀತಿ ಬರೆಯಲ್ಪಟ್ಟಿದೆ, ಅಬ್ರಾಮನು ದೇವರ ಸ್ನೇಹಿತನೆಂದು ಕರೆಯಲ್ಪಟ್ಟನು. ಪ್ರಿಯರೇ, ನಿಮಗೂ ಕೂಡ ದೇವರ ಸ್ನೇಹಿತನಾಗಬೇಕೆಂದು ಆಶೆ ಇದೆಯಾ? ಸ್ನೇಹಿತರ ಹತ್ರ ನಾವು ನಮ್ಮ ಎಲ್ಲ ಕಾರ್ಯಗಳನ್ನು ಹೇಳುತ್ತೇವೆ. ನಮ್ಮ ವೇದನೆ, ಸಂಕಟ, ಹೀಗೆ ಯಾವುದೇ ರಹಸ್ಯಗಳನ್ನು ಯಾರ ಹತ್ರ ಹೇಳದಿದ್ದರೂ ಸ್ನೇಹಿತರ ಹತ್ರ ಹೇಳುತ್ತೇವೆ. ಯಾತಕ್ಕೋಸ್ಕರ ಅಬ್ರಾಮನು ದೇವರ ಸ್ನೇಹಿತನೆಂದು ಕರೆಯಲ್ಪಡಲು ಕಾರಣ? ಆದಿಕಾಂಡ 18:17 ಈ ರೀತಿ ಓದುತ್ತೇವೆ, ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಮನಿಗೆ ಮರೆಮಾಡುವುದು ಸರಿಯೋ ಎಂದು. ಖಂಡಿತವಾಗಿಯೂ ನಿಜವಾದ ಸ್ನೇಹಿತನೊಂದಿಗೆ ಒಂದು ಕಾರ್ಯವನ್ನು ಮರೆಮಾಡಲು ಸಾಧ್ಯವಿಲ್ಲ. ಹಾಗಾದರೆ ಯಾಕೆ ದೇವರು ಅಬ್ರಾಮನನ್ನು ಸ್ನೇಹಿತನೆಂದು ಕರೆದನು? ಒಂದನೇ ಕಾರಣ, ಅಬ್ರಾಮನು ದೇವರೊಂದಿಗೆ ತೋರಿಸಿದ ಆತನ ವಿಧೇಯತೆ. ತಿರುಗಿ ದೇವರೊಂದಿಗೆ ಪ್ರಶ್ನೆ ಮಾಡದೆ ವಿಧೇಯನಾದದು. ದೇವರು ಅಬ್ರಾಮನೊಂದಿಗೆ ಹೇಳಿದನು, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದಾಗ ದೇವರೊಂದಿಗೆ ಅಬ್ರಾಮನು ಯಾಕೆ, ಯಾವ ದೇಶಕ್ಕೆ, ಹೇಗೆ ಹೋಗಬೇಕು ಎಂಬ ಯಾವುದೇ ಪ್ರಶ್ನೆಯನ್ನು ಕೇಳದೆ ಹೊರಟು ಹೋಗಲು ಮನಸ್ಸು ಮಾಡಿದನು. ಎರಡನೇದಾಗಿ, ದೇವರ ಮೇಲಿಟ್ಟಿರುವ ಅಚಲವಾದ ದೃಢವಾದ ನಂಬಿಕೆ. ಅಬ್ರಾಮನು ವೃದ್ಧಾಪ್ಯದಲ್ಲಿದ್ದಾಗ ದೇವರು ಅಬ್ರಾಮನೊಡನೆ ನಿನಗೆ ಒಂದು ಮಗನನ್ನು ಕೊಡುತ್ತೇನೆಂದು ಹೇಳಿದಾಗ ದೇವರು ಕೊಟ್ಟ ವಾಗ್ದಾನವನ್ನು ಅಸಡ್ಡೆ ಮಾಡದೆ ದೃಢವಾಗಿ ನಂಬಿದನು. ಯಾವುದೇ ಕಾರಣಕ್ಕೂ ಅಬ್ರಾಮನ ನಂಬಿಕೆ ಕುಂದಲಿಲ್ಲ. ಮೂರನೇದಾಗಿ, ಅಬ್ರಾಮನ ತ್ಯಾಗ. ಅಬ್ರಾಮನು ತನ್ನ ಸ್ವಂತ ಮಗನನ್ನು ಯಜ್ಞವನ್ನು ಅರ್ಪಿಸಲು ತೋರಿಸಿದ ಮನಸ್ಸು. ಸ್ವಂತ ಮಗನಿಗಿಂತ, ಕುಟುಂಬಕ್ಕಿಂತ ದೇವರ ಮಾತಿಗೆ ಬೆಲೆ ಕೊಟ್ಟ ಅಬ್ರಾಮನು. ನಾಲ್ಕನೇದಾಗಿ, ಅಬ್ರಾಮನು ದೇವರೊಂದಿಗೆ ಸ್ನೇಹಿತರಿಬ್ಬರು ಮಾತನಾಡುವ ಹಾಗೆ ಮಾತನಾಡಿದನು. ಅಬ್ರಾಮನು ತನ್ನ ಸಕಲ ಕಾರ್ಯಗಳನ್ನು ದೇವರ ಬಳಿ ತಿಳಿಸಿದನು. ಆದುದರಿಂದಲೇ ಸೊದೋಮ್ ಗೊಮೋರ ನಾಶ ಮಾಡೋದಕ್ಕಿಂತ ಮುಂಚೆನೇ ದೇವರು ಅಬ್ರಾಮನಿಗೆ ತಿಳಿಸಿದನು. ಅದನ್ನೇ ನಾವು ಮೊದಲು ಓದಿದ್ದು. ದೇವರು ಮಾಡಲಿಕ್ಕೆ ಹೋಗುವಂಥ ಕಾರ್ಯ ತನ್ನ ಸ್ನೇಹಿತನಾದ ಅಬ್ರಾಮನೊಂದಿಗೆ ಮರೆಮಾಚುವನೋ ಎಂದು. ಐದನೇದಾಗಿ, ಸೊದೋಮ್ ಗೊಮೋರವನ್ನು ದೇವರು ನಾಶ ಮಾಡಲು ಹೋಗುತ್ತೇನೆಂದು ಹೇಳಿದಾಗ ಅಬ್ರಾಮನು ದೇವರೊಂದಿಗೆ ಆ ಸ್ಥಳದಲ್ಲಿ ನೀತಿವಂತರಿದ್ದರೆ ನಾಶ ಮಾಡಬೇಡ ಎಂದು ಹೇಳುವುದನ್ನು ಗಮನಿಸುತ್ತೇವೆ. ಯಾಕಂದರೆ ಲೋಟನು ಅಲ್ಲಿ ವಾಸ ಮಾಡುತ್ತಿದ್ದನು. ಅವನಿಗೋಸ್ಕರ ಮಧ್ಯಸ್ಥಿಗೆ ವಹಿಸಿ ಮಾತನಾಡುವುದನ್ನು ನಾವು ಕಾಣುತ್ತೇವೆ. ಪ್ರಿಯರೇ, ಈ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲು ದುಷ್ಟತನವು, ಪಾಪವು ತುಂಬಿರುವಾಗ ನಾವು ಸುತ್ತಮುತ್ತಲಿರುವವರಿಗೋಸ್ಕರ ದೇವರೊಂದಿಗೆ ಮಧ್ಯಸ್ಥಿಗೆ ವಹಿಸಿ ಪ್ರಾರ್ಥಿಸುವವರಾಗಿ ತೀರಬೇಕು. ಪ್ರಿಯರೇ, ಈ 5 ಕಾರ್ಯಗಳು ನಮ್ಮ ಜೀವಿತದಲ್ಲಿದ್ದರೆ ನಮಗೂ ಕೂಡ ದೇವರ ಸ್ನೇಹಿತನಾಗಿ ಆಗಲು ಸಾಧ್ಯ. ದೇವರ ಸ್ನೇಹಿತರಾಗಿ ನಾವು ತೀರುವುದರಿಂದ ದೇವರು ಈ ಲೋಕಕ್ಕೆ ಅಥವಾ ನಮ್ಮ ಜೀವಿತದಲ್ಲಿ ಏನು ಮಾಡಲು ಉದ್ದೇಶಿಸುತ್ತಾನೋ ಅದನ್ನು ದೇವರು ನಮಗೆ ಮುಂಚೆಯೇ ತಿಳಿಸಲು ಶಕ್ತನಾಗಿದ್ದಾನೆ.